ಹಲೋ ಬೆಂಗಳೂರು ಟ್ರೇಡರ್ಸ್, ಎಲ್ರಿಗೂ ಸ್ವಾಗತ. ಸೊ ಈ ವಾರ ಒಂದು ಸ್ಟಾಕು ಮತ್ತೊಮ್ಮೆ ಯಾವುದಿದೆ ನಮ್ಮ ರೇಡಾರಲ್ಲಿ, ವಿಚ್ ಇಸ್ ರೈಲ್ ಟೆಲ್ ಕಾರ್ಪ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದು ನಾನು ಆಲ್ಮೋಸ್ಟ್ ಜೂನಲ್ಲಿ ನೋಡ್ಬೋದು. ಜೂನ್ 23 ಈ ಸ್ಟಾಕು ನನ್ನ Bangalore.traders ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಆನ್ ದಿಸ್ ಲೆವೆಲ್, ಯಾವ ಬ್ರೇಕ್ಔಟ್ ಲೆವೆಲ್ ಆಗಿತ್ತಲ್ವಾ ಆ ಲೆವೆಲಲ್ಲಿ ನಾನು ಶೇರ್ ಮಾಡಿದ್ದೆ ಮತ್ತು ರಿಟ್ರೇಸ್ಮೆಂಟ್ ಆಗಿ ಇದು ಅಪ್ಪರ್ ಮೂವ್ಮೆಂಟ್ ಹೋಗಬೇಕು ಅಂತ. ಓಕೆನಾ? ಸೊ ಇವಾಗ ಈ ಟ್ರೇಡಿಂಗ್ ಇದು ಏನು ಲೆವೆಲ್ ಡ್ರಾ ಮಾಡಿದ್ನಲ್ವಾ, ಸೊ ಆಲ್ಮೋಸ್ಟ್ ಪ್ರೈಸ್ ಬಂದ್ಬಿಟ್ಟು ಅದೇ ಲೆವೆಲಲ್ಲಿದೆ, ವಿಚ್ ಈಸ್ ಇಂಡಿಕೇಟಿಂಗ್ ವೆರಿ ಗುಡ್ ಸೈನ್ ಆಫ್ ಬೈ ಸೈನ್ ಅಂತ ಕೊಡ್ತಿದೆ. ಸೊ ಬಿಫೋರ್ ಅದು ಹೋಗೋಕ್ಕೆ ಮುಂಚೆ ಲೆಟ್ ಮಿ ಟೇಕ್ ಯು ಫಂಡಮೆಂಟಲಿ ಆಫ್ ದ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಏನಿದೆ ಅಂದರೆ 15,328 crores, ದಟ್ ಇಸ್ 15,328 crores CR ನೀವು ನೋಡ್ಬೋದು. ಆಲ್ ರೈಟ್. ಸೊ ಇದರೊಂದು ಸ್ಟಾಕ್ PE ವಿಚ್ ಇಸ್ ದೇರ್ 57.4. ಆಲ್ ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ನೋಡಕ್ಕೆ ಹೋದ್ರೆ ಇದರ CFO ಏನಿದೆ 2.26. CFO ಇಸ್ ನಥಿಂಗ್ ಬಟ್ ಈ ಕಂಪನಿ ಒಂದು ನೆಟ್ ಪ್ರಾಫಿಟ್ ಇಂದ ಏನು ಕ್ಯಾಶ್ ಫ್ಲೋ ಒಂದು ಜನರೇಟ್ ಆಗಿದೆಯಲ್ಲ ಅದು ಹೈಯರ್ ಪರ್ಸೆಂಟೇಜ್. ಓಕೆನಾ? ಒಂದು ಪಾಯಿಂಟ್ ಇಲ್ಲಿ ನಾನು ಒಂದು ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಸೊ ವಿಚ್ ಇಸ್ ಐ ಕ್ಯಾನ್ ಸೇ ಇಟ್ ಇಸ್ CFO ಇಸ್ ನಥಿಂಗ್ ಬಟ್ ಕ್ಯಾಶ್ ಫ್ಲೋ ಇಂದ ನೆಟ್ ಪ್ರಾಫಿಟ್. ಓಕೆನಾ? ಎಷ್ಟು ಇದೆ ಅಂತ ಹೇಳ್ಬಿಟ್ಟು ವಿಚ್ ಇಸ್ 2.26. ಆ್ಯಂಡ್ ಈಗ ಬರ್ತಾ ನೋಡಿದ್ರೆ ಅನಲೈಸೇಷನ್ ಇಟ್ ಇಸ್ ಆಸ್ ಪರ್ ದ screener.com ಇವರ ಡೆಬಿಟ್ ಆಲ್ಮೋಸ್ಟ್ ಫ್ರೀ ಮಾಡ್ಕೊಂಡಿದ್ದಾರೆ. ಕ್ವಾರ್ಟರ್ ಇಟ್ಸ್ ಗಿವಿಂಗ್ ಅ ವೆರಿ ಗುಡ್ ಎಕ್ಸ್ಪೆಕ್ಟೆಡ್. ಸೊ ದ್ಯಾಟ್ ಹೇಳಕ್ಕೆ ಹೋದರೆ ಇವಾಗ ನೆಕ್ಸ್ಟ್ ಸೆಪ್ಟೆಂಬರ್ ಕ್ವಾರ್ಟರ್ ಇದೆಯಲ್ಲ ಅದು ಬಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೆಡ್ ಗುಡ್ ಕ್ವಾರ್ಟರ್ ಇದೆ. ಏನಕ್ಕಂದರೆ ಇವರ ಸೇಲ್ಸ್ ನೋಡ್ಬೋದು. ಒಂದು ಮಾರ್ಚ್ 2024 ಜೂನ್ 2024ಗೆ ಸೊ ಕ್ವಾರ್ಟರ್ ಇವ್ರದ್ದು ಒಂದು ಸೇಲ್ಸ್ ಬಂದ್ಬಿಟ್ಟು ಡೌನ್ ಆಗಿತ್ತು. ಸೊ ಇನ್ನೂ ಸೆಪ್ಟೆಂಬರ್ ಕ್ವಾರ್ಟರ್ದು ರಿಸಲ್ಟ್ಸ್ ಅನೌನ್ಸ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇದ್ರಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ನೆಕ್ಸ್ಟು ವೇಟ್ ಮಾಡೋಣ ಇದ್ರಲ್ಲಿ ಏನು ಅಪ್ಡೇಟ್ ಆಗುತ್ತಂತ. ಮತ್ತು ನೆಟ್ ಪ್ರಾಫಿಟ್ ಆಲ್ಸೋ ಯು ಕ್ಯಾನ್ ಸಿ ಇನ್ ಕ್ವಾರ್ಟರ್ ಟು ಕ್ವಾರ್ಟರ್ ನೆಟ್ ಪ್ರಾಫಿಟ್ ನೋಡಿದ್ರೆ ಲಾಸ್ಟ್ ಕ್ವಾರ್ಟರಲ್ಲಿ ಆನ್ ಮಾರ್ಚ್ 2024 78 CR ಇತ್ತು ಮತ್ತು ಜೂನಲ್ಲಿ ಬಂದು 49 CR ಇತ್ತು. ಓಕೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಈ ಕಂಪನಿದು ತಗೊಂಡ್ರೆ ವಿಚ್ ಇಸ್ ಫ್ರಮ್ ಮಾರ್ಚ್ 23 ಟು ಮಾರ್ಚ್ 24 ಒಂದು ಫಿನಾನ್ಷಿಯಲ್ ಇಯರ್. ಓಕೆ. ಆ ಒಂದು ಏನು ಟ್ರಾವೆಲ್ ಮಾಡಿದೆ ಅಂದರೆ ಇಟ್ ಈಸ್ ಆನ್ ಅ ಪ್ಲಸ್ ಪಾಯಿಂಟ್. ಓಕೆ. ಆ್ಯಂಡ್ ನೀವು ನೋಡಿದ್ರೆ TTM ವಿಚ್ ಇಸ್ ಟೋಟಲ್ 12 months ಆವ್ರೇಜ್ ಏನಿದೆ ದಟ್ ಈಸ್ ಆನ್ 256. ಓಕೆ. ಇದ್ರ ಬಂದ್ಬಿಟ್ಟು ಟ್ರಾವೆಲ್ ಮಾಡ್ತಿದೆ. ಪ್ಲಸ್ ನಮ್ಮ ಕಾಂಪೌಂಡಿಂಗ್ ಗ್ರೋತ್, ಓಕೆ, ಪ್ರಾಫಿಟ್ ಗ್ರೋತ್ ನೋಡಿದ್ರೆ ಫ್ರಮ್ 15 years ಇಟ್ ವಾಸ್ 5 yearsಯಿಂದ 15% ಆಗಿತ್ತು ಆ್ಯಂಡ್ ಲಾಸ್ಟ್ 3 yearsಯಿಂದ 24% ಆಗಿತ್ತು. ಬಟ್ TTM ತಗೊಂಡ್ರೆ ಟೋಟಲ್ 12 months ಒಂದು ಆವ್ರೇಜ್ ತಗೊಂಡ್ರೆ ಇಟ್ ಇಸ್ 44%, ವಿಚ್ ಇಸ್ ಆನ್ ಅ ವೆರಿ ಪಾಸಿಟಿವ್ ಸೈನ್. ಆ್ಯಂಡ್ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ ನೀವು. ಓಕೆನಾ? ಸೊ 5 yearsಯಿಂದ ಇಟ್ ವಾಸ್ 21% ಆ್ಯಂಡ್ 3 yearsಯಿಂದ ಇಟ್ಸ್ 24% ಆ್ಯಂಡ್ ಟೋಟಲ್ ದಟ್ ಇಸ್ TTM ಇಂದ ನೋಡಿದ್ರೆ 30%ವರೆಗೂ ಇದರ ಒಂದು ಕಾಂಪೌಂಡಿಂಗ್ ಸೇಲ್ಸ್ ಗ್ರೋತ್ ಇದೆ. ಆ್ಯಂಡ್ ಸ್ಟಾಕ್ ಪ್ರೈಸು ನೀವು ನೋಡ್ಬೋದು ಲಾಸ್ಟ್ 3 yearsಯಿಂದ ಒಂದು 55% CAGR ಗ್ರೋತ್ ಇದೆ. ಆ್ಯಂಡ್ ರಿಟರ್ನ್ ಟು ಈಕ್ವಿಟಿ ಆಲ್ಸೋ ಇನ್ ಲಾಸ್ಟ್ ಲೈಕ್ 5 years ಆ್ಯಂಡ್ 3 years ಇಟ್ ಇಸ್ 13% ಆ್ಯಂಡ್ ಲಾಸ್ಟ್ ಇಯರ್ ಇದೊಂದು 15% ಆಗಿತ್ತು. ಆ್ಯಂಡ್ ಇದರ ಒಂದು ಬ್ಯಾಲೆನ್ಸಿಂಗ್ ನೋಡೋದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ದ ಬಾರೋಯಿಂಗ್ ಆ್ಯಂಡ್ ದ ರಿಸರ್ವ್ಸ್ ಆಲ್ಸೋ ಇಟ್ಸ್ ಬೀನ್ ಲೈಕ್ ಇನ್ಕ್ರೀಸಿಂಗ್. ಓಕೆ. ಆ್ಯಂಡ್ ದ ಕ್ಯಾಶ್ ಫ್ಲೋ ನಾನು ಹೇಳ್ದಂಗೆ ನಮ್ಮ CFO, ಓಕೆನಾ, ದ ಕ್ಯಾಶ್ ಫ್ಲೋ ಟು ನೆಟ್ ಪ್ರಾಫಿಟ್. ಆಲ್ ರೈಟ್. ಸೊ ಈ ನಮ್ಮ ನೆಟ್ ಪ್ರಾಫಿಟ್ ಏನಿದೆಯಲ್ವಾ, ಈ ನೆಟ್ ಪ್ರಾಫಿಟ್ ಕಂಪನಿಗೆ ಬರ್ತಾ ಇರುತ್ತೆ. ಬಟ್ ಏನಂದರೆ ಆ ನೆಟ್ ಪ್ರಾಫಿಟ್ ಸಮೇತ ಅಡಿಷ್ನಲ್ ಕ್ಯಾಶ್ ಫ್ಲೋ ಅನ್ನು ಬರಬೇಕು ನೋಡಿ. ಆಲ್ಮೋಸ್ಟ್ ಕ್ಯಾಶ್ ಫ್ಲೋ ಬಂದ್ಬಿಟ್ಟು ನೆಟ್ ಪ್ರಾಫಿಟ್ ಇದ್ರೂ ನಮಗೆ ಒಂದು ಕ್ಯಾಶ್ ಫ್ಲೋ ಮತ್ತು ನಮ್ಮ ಒಂದು ನೆಟ್ ಕ್ಯಾಶ್ ಫ್ಲೋ ಇದು ಬಂದ್ಬಿಟ್ಟು -419 -717 ಏನಿದೆಯಲ್ವಾ ದಟ್ ಈಸ್ ನಥಿಂಗ್ ಬಟ್ ಈ ಕ್ಯಾಶ್ ಫ್ಲೋ ಇಂದ ಅವ್ರು ಬಂದ್ಬಿಟ್ಟು ಅದನ್ನು ಒಂದು ಇನ್ವೆಸ್ಟ್ಮೆಂಟ್, ಇದರಲ್ಲಿ ಏನು ಕ್ಯಾಶ್ ಫ್ಲೋ ಬರ್ತಿದೆ ಅದರ ಒಂದು ಇನ್ವೆಸ್ಟ್ಮೆಂಟು ಇವರು ಈ ಒಂದು ಭಾಗದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ವಿಚ್ ಇಸ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಓಕೆನಾ? ಸೊ ಇದೊಂದು ವೆರಿ ಗುಡ್ ಸೈನ್. ಇವೊಂದು ಕ್ಯಾಶ್ ಫ್ಲೋ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ದೇ ಹ್ಯಾವ್ ದಿಸ್ much sum which is 60 CR of
ಇನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಹೇಳ್ಬೋದು, ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ಫರ್ದರ್ ಯೂಸಸ್. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ನಮ್ಮ ಶೇರ್ ಹೋಲ್ಡರ್ಸ್, ಓಕೆನಾ, ಶೇರ್ ಹೋಲ್ಡರ್ಸ್ ನೋಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಟ್ಸ್ ದೇ ಆರ್ ಸ್ಟಿಲ್ ಹೋಲ್ಡಿಂಗ್ ದಿಸ್ ಫ್ರಮ್ ಪಾಸ್ಟ್, ಲೈಕ್ ಮಾರ್ಚ್ 2024 2.20 ಇತ್ತು, ಬಟ್ ದೇ ಹ್ಯಾವ್ ರೆಡ್ಯೂಸ್ ಇಟ್ ಲಿಟಲ್ ಬಿಟ್, ಬಟ್ ಇವನ್ ದೋ ದೇ ಆರ್ ಸ್ಟಿಲ್ ಹೋಲ್ಡಿಂಗ್ ಆರ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್, ಓಕೆ, ವಿಚ್ ಇಸ್ 2.515. ಆ್ಯಂಡ್ DIAs ನೋಡಿದ್ರೆ DIAs ದೇ ಹ್ಯಾವ್ ಬಿನ್ ಇನ್ಕ್ರೀಸ್ ದಿಸ್ ಗೇಟ್ ಫ್ರಮ್ ಮಾರ್ಚ್ 2024. ನೋಡಿದ್ರೆ ಯಾವುದಂದ್ರೆ ಕ್ವೆಂಟ್ ಮ್ಯೂಚುವಲ್ ಫಂಡ್ ಹೌಸ್, ಓಕೆ. ಸೊ ಸ್ಮಾಲ್ ಫಂಡ್ ಯಾವುದಿದೆ ಅದರಲ್ಲಿ ಅವರು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಓವರ್ ಆಲ್ ನೋಡಿದ್ರೆ ದಿಸ್ ಇಸ್ ಆನ್ ಅ ಪಾಸಿಟಿವ್ ಸೈನ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಇದರಲ್ಲಿ ಇನ್ನೊಂದು ಏನನ್ನು ನೋಡಿದ್ರೆ ಪಾಸಿಟಿವ್ ಸೈನ್, ಈ ಒಂದು ಕಂಪನಿಗೆ ವಿಚ್ ಇಸ್ ರೈಲ್ಟೆಲ್ಗೆ ಒಂದು ಕಂಪನಿಗೆ ನೋಡಿದ್ರೆ ಒಂದು ಆರ್ಡರ್ ಬುಕ್ ಸಿಕ್ಕಿದೆ, ಓಕೆನಾ. ಸೊ ಆರ್ಡರ್ ಬುಕ್ ಏನಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಇದೊಂದು ಟೆಲಿಕಾಂ ಪ್ರಾಜೆಕ್ಟ್ನ ಒಂದು ಆರ್ಡರ್ ಬುಕ್ ಸಿಕ್ಕಿದೆ, ಓಕೆನಾ. ಸೊ ಆನ್ ಲೈಕ್ 4th of September, ಸಾರಿ ನಾಟ್ 4th of September, 4th of September 2024ಗೆ ಒಂದು ಆರ್ಡರ್ ಸಿಕ್ಕಿದೆ. ಸೊ ಇಲ್ಲಿ ಡಾಕ್ಯುಮೆಂಟೇಷನಲ್ಲಿ ಹೋಗಿ ನೋಡಿದ್ರೆ ವಿ ಕ್ಯಾನ್ ಕ್ಲಿಕ್ ಮಾಡಿದ್ರೆ ಇದೊಂದು ಕಂಪ್ಲೀಟ್ ಆರ್ಡರ್ ಸಮ್ಮರಿ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ಬೋದು. ಸೊ ಇಲ್ಲಿಂದು ಕಂಪ್ಲೀಟ್ ಆರ್ಡರ್ ಸಮ್ಮರಿನಲ್ಲಿ ರೈಲ್ಟೆಲ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ದ ಕಂಪನಿ ಹ್ಯಾಸ್ ರಿಸೀವ್ಡ್ ದ ವರ್ಕ್ ಆರ್ಡರ್, ಓಕೆನಾ. ಸೊ ವರ್ಕ್ ಆರ್ಡರ್ ಯಾರಿಂದ ನಮಗೆ ಸಿಕ್ಕಿದೆ ಅಂದರೆ ಈ ಹೆಲ್ತ್ ಇನ್ಶೂರೆನ್ಸ್ TPA ಆಫ್ ಇಂಡಿಯಾ ಲಿಮಿಟೆಡ್ ಇದೆಯಲ್ವಾ, ಅವ್ರು ಬಂದ್ಬಿಟ್ಟು ಫಾರ್ ಸರ್ವಿಸ್ ಅಮೌಂಟಿಂಗ್ ಆಫ್ 4870, ಓಕೆ. ಸೊ ಆಲ್ಮೋಸ್ಟ್ 48,000 crores ಅಲ್ಲಿ, ಓಕೆನಾ. ಸೊ ಬಂದ್ಬಿಟ್ಟು ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಈ ಒಂದು ಕಂಪನಿಗೆ, ಆರ್ಡರ್ ಫ್ಲೋ ಕೊಟ್ಟಿದ್ದಾರೆ, ಓಕೆ, ವಿಚ್ ಆಸ್ ಪರ್ 17 September ಡೇಟಾನಲ್ಲಿ, ಓಕೆನಾ. ನೀವು ಬಂದ್ಬಿಟ್ಟು ಸ್ಕ್ರೀನರಲ್ಲಿ ಬಂದು ಇಲ್ಲಿ ಅನೌನ್ಸಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಡೀಟೇಲ್. ಸೊ ವಿಚ್ ಇಸ್ ಶೋಯಿಂಗ್ ಅ ವೆರಿ ಗುಡ್ ಪಾಸಿಟಿವ್ ಸೈನ್ ಔಟ್. ಇದು ಕಂಪ್ಲೀಟ್ಲಿ ಒಂದು ಫಂಡಮೆಂಟಲ್ ಇದರದ ಒಂದು ಅನಾಲಿಸೇಷನ್, ಓಕೆನಾ, ದ ಸಿಂಪಲ್ ವೇ ಟು ಫೈಂಡ್ ಔಟ್. ನೆಕ್ಸ್ಟ್ ಇದರ ಟೆಕ್ನಿಕಲ್ ನೋಡೋಣ, ಓಕೆನಾ. ಸೊ ಇದರ ಟೆಕ್ನಿಕಲ್ ಒಂದು ಆಸ್ಪೆಕ್ಟ್ ನೋಡಿದ್ರೆ ನಾನು ನಿಮಗೆ ಇದಕ್ಕೆ ಮುಂಚೆ ಒಂದು ಚಾಟ್ ತೋರಿಸ್ದಂಗೆ, ಸೊ ನಾನು ಎಲ್ಲಿ ಚಾಟ್ ತೋರಿಸಿದ್ದೆ ಈ ಒಂದು ಲೆವೆಲ್ ಏನಿದೆಯಲ್ವಾ, ಈ ಒಂದು ಲೆವೆಲ್ ಒಂದು ಬ್ರೇಕ್ಔಟ್ ಲೆವೆಲಲ್ಲಿ ಚಾಟ್ ತೋರಿಸಿದ್ದೆ. ಸೊ ಇಟ್ ವಾಸ್ ಅ ರಿಜೆಕ್ಷನ್ ಪಾಯಿಂಟ್ ಫಾರ್ ದಿಸ್ ಲೆವೆಲ್, ಓಕೆ. ನೋಡಿ ಈ ಒಂದು ಲೆವೆಲಲ್ಲಿ ನಾನು ತೋರಿಸಿದ್ದೆ. ಸೊ ಈ ಒಂದು ಏನಿದೆಯಲ್ವಾ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಫೇಕ್ ಬ್ರೇಕ್ಔಟ್, ಓಕೆ. ಸೊ ಈ ಫೇಕ್ ಬ್ರೇಕ್ಔಟ್ ಬಂದ್ಬಿಟ್ಟು ಸಸ್ಟೈನ್ ಆಗಲಿಲ್ಲ. ಈ ಬ್ರೇಕ್ಔಟಿಗೆ ಇದು ಬ್ರೇಕ್ಔಟ್ ಆಗಿ ಪುಲ್ ಬ್ಯಾಕ್ ತಗೊಂಡು ಇದು ಹೋಗ್ಬಿಡ್ಬೇಕಾಗಿತ್ತು, ಬಟ್ ಇದು ಬಂದ್ಬಿಟ್ಟು ಅಲ್ಲಿ ಸಸ್ಟೈನ್ ಆಗಲಿಲ್ಲ. ಈ ಸಸ್ಟೈನ್ ಆಗಲಿಲ್ಲ ಕಾರಣಕ್ಕೆ ಸೊ ಇಟ್ ಟುಕ್ ಆಲ್ಮೋಸ್ಟ್ ನೋಡಿ 1 2 ಮತ್ತು 3 4th, ಓಕೆ, 4th ಟೈಮ್ ಇಲ್ಲೊಂದು ಬ್ರೇಕ್ಔಟ್ ಆಗಿತ್ತು. ಈ ಯಾವಾಗ ಒಂದು ಬ್ರೇಕ್ಔಟ್ ಆಗಿತ್ತಲ್ವಾ, ಆ ಬ್ರೇಕ್ಔಟ್ ಟೈಮಲ್ಲಿ ನಾನು ಬಂದ್ಬಿಟ್ಟು ಶೇರ್ ಮಾಡಿದ್ದೆ ನನ್ನ ಅನಲೈಸೇಷನು ಇನ್ ದ ಟೆಲಿಗ್ರಾಮ್ ಚಾನಲ್ಗೆ. ನಿಮಗೆ ಇದೇ ಥರ ಬಂದ್ಬಿಟ್ಟು ಅನಲೈಸೇಷನ್ ಒಂದು ಚಾಟ್ಸು ಮತ್ತು ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ನಾನು ಅನಲೈಸೇಷನ್ ವೀಡಿಯೋಸ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್. ಆ್ಯಂಡ್ ಆಲ್ಸೋ ಈ ಥರ ಒಂದು ಚಾಟ್ಸ್ ನಾನು ಏನು ಶೇರ್ ಮಾಡ್ತೀನಲ್ವಾ, ನನ್ನ ಒಂದು ಸ್ವಿಂಗ್ ಟ್ರೇಡ್ ಕಮ್ಯುನಿಟಿ ಇದೆ ವಿಚ್ ಇಸ್ ಫ್ರೀ ಆಫ್ ಕಾಸ್ಟ್ ಫಾರ್ ಆಲ್ ದ ಟ್ರೇಡರ್ಸ್. www.bangalorutraders.in ಅಂತ ಟೈಪ್ ಮಾಡಿದ್ರೆ ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಫ್ರೀ ಆಫ್ ಕಾಸ್ಟ್. ಅಲ್ಲಿ ಬಂದ್ಬಿಟ್ಟು ಕಮ್ಯುನಿಟಿನಲ್ಲಿ ಐ ವಿಲ್ ಕೀಪ್ ಪೋಸ್ಟಿಂಗ್ ಇಟ್, ಆಲ್ ರೈಟ್. ಸೊ ಮತ್ತೆ ಚಾಟಿಗೆ ಬರೋಣ. ಟೆಕ್ನಿಕಲ್ ವೈಸಲ್ಲಿ ನೋಡೋಕ್ಕೆ ಹೋದರೆ ನಾನು ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಲೆವೆಲಲ್ಲೇ ಬ್ರೇಕ್ಔಟ್ ಆಗಿ ಪುಲ್ ಬ್ಯಾಕ್ ತಗೊಂಡು ತಿರ್ಗಾ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬೇರೆ ಒಂದು ಡ್ರಾಯಿಂಗ್ನ ನಾನು ಶೇರ್ ಮಾಡಿದ್ದೆ ಅನಲೈಸೇಷನ್. ಸೊ ಇವಾಗ ಏನಾಗಿತ್ತು ಅಂದರೆ ಈ ಒಂದು ರಿಜೆಕ್ಷನ್ ಪಾಯಿಂಟು ಇಲ್ಲಿ ಸಪೋರ್ಟ್ ಆಗಿತ್ತು ನೋಡಿ. ಯಾವಾಗ ಇಲ್ಲಿ ಸಪೋರ್ಟ್ ಆಗಿತ್ತಲ್ವಾ ಈ ಒಂದು ರಿಜೆಕ್ಷನ್ ಪಾಯಿಂಟಿಂದ, ಸೊ ಆ ಸಪೋರ್ಟಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಮೂವ್ಸ್ ತಗೊಂಡಿದೆ, ಓಕೆ. ಸೊ ದ ಅನದರ್ ಮೂವ್ ಇಟ್ ಈಸ್ ವೇಟಿಂಗ್ ಫಾರ್ ಇಟ್, ಆಲ್ ರೈಟ್. ಸೊ ಈ ಒಂದು ಮೂವ್ನ ಬಂದ್ಬಿಟ್ಟು ಒಂದು ಕನ್ಫರ್ಮೇಷನ್ ಈ ಒಂದು ಸ್ಟ್ರಾಂಗ್ ಕ್ಯಾಂಡಲಲ್ಲಿ ಕೊಟ್ಟಿದೆ, ವಿಚ್ ಇಸ್ ಇವನ್ ಐ ಕ್ಯಾನ್ ಸಿ ದಿಸ್ ಇಸ್ ಅನ್ ಗುಡ್ ಸೈನ್, ರೈಟ್. ಸೊ ನೋಡ್ಬೋದು ಈ ಒಂದು ಅಪ್ಪರ್ ಮೂವ್ ಏನಿದೆ ಅದಕ್ಕೆ ವಾಲ್ಯೂಮ್ಸು ಇಲ್ಲಿ ಇದೆ, ಓಕೆನಾ. ಆ್ಯಂಡ್ ದಿಸ್ ಇಸ್ ದ ಏರಿಯಾ ಆಫ್ ಸಪೋರ್ಟ್ ಏರಿಯಾ ವಿಚ್ ಇಸ್ ಹೇಳಕ್ಕೆ ಹೋದರೆ ಸಪೋರ್ಟ್ ಏರಿಯಾ 452 ಇಂದ 460 ಈ ಪ್ರೈಸಲ್ಲಿ ಒಂದು ಸಪೋರ್ಟ್ ಏರಿಯಾ ಸ್ಟ್ರಾಂಗ್ಲಿ ಬಂದ್ಬಿಟ್ಟು ಮೇಂಟೈನ್ ಆಗ್ತಿದೆ ಹೆಲ್ತಿಯಾಗಿ. ಸೊ ಇಲ್ಲಿಂದ ನಾವು ಒಂದು ಟ್ರೇಡ್ ತಗೊಂಡು ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ವೇಟ್ ಫಾರ್ ಅ ಲಾಂಗರ್ ಟರ್ಮ್ ಫಾರ್ ಇನ್ವೆಸ್ಟಿಂಗ್ ಫಾರ್ ದಿಸ್ ಏರಿಯಾ, ಓಕೆ. ಸೊ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಆಗಿರುತ್ತೆ. ಆ್ಯಂಡ್ ಈ ಏರಿಯಾದಲ್ಲಿ ಏನಾದರೂ ಬ್ರೇಕ್ಔಟ್ ಆಗಿ
ನೋಡಿ ಈ ಏರಿಯಾದಲ್ಲಿ ಏನಾದರೂ ಇಲ್ಲಿಂದ ಅಪ್ಪರ್ ಮೂವ್ ಆಗಿ ಈ ಏರಿಯಾದಿಂದ ಇದೇ ಕ್ಯಾಂಡಲ್ ಥರ ಬ್ರೇಕ್ಔಟ್ ಆಗಿ ಮತ್ತೆ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ತಿದ್ರೆ ವಿ ಕ್ಯಾನ್ ಸಿ ಮೋರ್ ಅಪ್ಪರ್ ಸರ್ಕ್ಯೂಟ್ ಇನ್ ದಿಸ್ ಸ್ಟಾಕ್. ಮತ್ತು ನಾನು ಹೇಳ್ದಂಗೆ ಆಲ್ಮೋಸ್ಟ್ ಈ ಸ್ಟಾಕ್ನ ಒಂದು ಆರ್ಡರ್ ನೋಡಿ, ದ ಆರ್ಡರ್ ಸೈಜ್ ಎಷ್ಟು ಇದೆಯಂತ ಹೇಳ್ಬಿಟ್ಟು ನೋಡಿ, ಓಕೆನಾ. ಸೊ ಆಲ್ಮೋಸ್ಟ್ 48 CR70, ಓಕೆ, 48 crores, ಓಕೆನಾ, 70 lakhs, 48 crores 70 lakhs ಒಂದು ಆರ್ಡರ್ ಸಿಕ್ಕಿದೆ ಫ್ರಮ್ ದ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ TPA ಆಫ್ ಇಂಡಿಯಾ ಫಾರ್ ದ ಸರ್ವಿಸ್ ಅಮೌಂಟಿಂಗ್ ಆಫ್ 48 crores 70 lakhಗೆ ಒಂದು ಆರ್ಡರ್ ಇವ್ರಿಗೆ ಸಿಕ್ಕಿದೆ, ಓಕೆ, ವರ್ಕ್ ಆರ್ಡರ್. ಸೊ ಇದೇ ಥರ ನಿಮಗೆ ಇಷ್ಟ ಆಗಿದ್ರೆ ನನ್ನ ಅನಲೈಸೇಷನ್ನು ಮತ್ತು ವೀಡಿಯೋಸು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಓಕೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು.